ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೊಂದು ಅದ್ಭುತವಾದ ಕಥೆಯನ್ನು ಹೇಳ್ತೀನಿ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು? ಏನನ್ನು ದಾನ ಮಾಡಿದರೆ ಉತ್ತಮ ಪುಣ್ಯ ಲಭಿಸುತ್ತದೆ? ಏನನ್ನು ದಾನ ಮಾಡಿದರೆ ಕಡು ಬಡವ ಕೂಡ ಶ್ರೀಮಂತನಾಗುತ್ತಾನೆ? ಏನನ್ನು ದಾನ ಮಾಡಿದರೆ ದೀರ್ಘಾಯುಷ್ಯು ಸಿಗುತ್ತದೆ ಎಂದು ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಒಂದು ಸಲ ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣುವನ್ನು, ಪ್ರಭು, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ಈ ಲೋಕದಲ್ಲಿ ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು? ಯಾವ ದಾನ ಮಾಡುವುದರಿಂದ ದಾನ ಮಾಡಿದವರಿಗೆ ಉತ್ತಮ ಸ್ಥಿತಿ ಗತಿ ಲಭಿಸುತ್ತದೆ ಎಂದು ಕೇಳಿದರು. ದೇವಿ, ನಿನ್ನ ಪ್ರಶ್ನೆಗಳು ಎಲ್ಲಾ ಭೂಲೋಕವಾಸಿಗಳಿಗೂ ಉಪಯೋಗವಾಗುತ್ತದೆ. ಇದನ್ನು ಒಂದು ಚಿಕ್ಕ ಕಥೆಯ ಮೂಲಕ ವಿವರಿಸುತ್ತೇನೆ. ಪೂರ್ವದಲ್ಲಿ ಅವಂತಿ ರಾಜ್ಯವನ್ನು ಕಾರ್ತಿಕೇಯ ಎಂಬ ರಾಜ ಆಳುತ್ತಿದ್ದ. ಅವನು ತುಂಬಾ ಬುದ್ಧಿವಂತ, ಪರಾಕ್ರಮಿ ಹಾಗೂ ಒಳ್ಳೆಯವನು. ಅವನಂತೆಯೇ ಅವನ ಹೆಂಡತಿಯೂ ಕೂಡ ಗುಣದಲ್ಲಿ ತುಂಬಾ ಉತ್ತಮಳು. ಆ ದಂಪತಿಗಳಿಬ್ಬರು ಪರಮೇಶ್ವರನ ಪರಮಭಕ್ತರು. ಪ್ರತಿದಿನ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಭಿಷೇಕ ಮಾಡುತ್ತಿದ್ದರು. ಎಲ್ಲವೂ ಚೆನ್ನಾಗಿತ್ತು. ಆದರೆ ಮಹಾರಾಜನಿಗೆ ಸಂತಾನ ಇರಲಿಲ್ಲ. ಆ ಚಿಂತೆ ದಂಪತಿಗಳನ್ನು ಕಾಡುತ್ತಿತ್ತು. ಒಂದು ಸಲ ಬೆಳಿಗ್ಗೆ ಎಂದಿನಂತೆ ರಾಜಾರಾಣಿ ದೇವಸ್ಥಾನಕ್ಕೆ ಹೊರಟಿದ್ದರು. ಆಗ ಆ ಊರಿನ ಒಂದು ಮಹಿಳೆ ಹೊರಗಡೆ ಬಾಗಿಲು ಗುಡಿಸುತ್ತಿದ್ದಳು. ಅವಳು ಮಹಾರಾಜ ಮಹಾರಾಣಿಯನ್ನು ನೋಡಿದ ತಕ್ಷಣ ತಲೆ ಬಗ್ಗಿಸಿಕೊಂಡು ಮನೆಯೊಳಗೆ ಓಡಿ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಮಹಾರಾಜನಿಗೆ ಆ ಮಹಿಳೆಯ ನಡವಳಿಕೆ ಸ್ವಲ್ಪವೂ ಹಿಡಿಸಲಿಲ್ಲ. ಇನ್ನು ದೇವಾಲಯಕ್ಕೆ ಹೋಗಿ ಪೂಜೆ ಮುಗಿಸಿಕೊಂಡು ಅರಮನೆಗೆ ಬಂದು ಒಬ್ಬ ಸೈನಿಕನನ್ನು ಕರೆದು ಆ ದೇವಾಲಯದ ಪಕ್ಕದ ಮನೆಯಲ್ಲಿರುವ ಮಹಿಳೆಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದ. ಸೈನಿಕ ಅದೇ ರೀತಿ ಆ ಮಹಿಳೆಯನ್ನು ಕರೆತಂದ. ಆ ಮಹಿಳೆ ಮಹಾರಾಜನಿಗೆ ನಮಸ್ಕರಿಸಿ, ಪ್ರಭು, ನಾನು ಯಾವ ತಪ್ಪು ಮಾಡಿಲ್ಲ. ನನ್ನನ್ನು ಇಲ್ಲಿಗೆ ಕರೆತರಲು ಕಾರಣವೇನು ಎಂದು ಕೇಳಿದಳು. ಆಗ ಮಹಾರಾಜ, ನೋಡಮ್ಮ, ಬೆಳಿಗ್ಗೆ ನಾನು ಮಹಾರಾಣಿ ದೇವಾಲಯಕ್ಕೆ ಹೊರಟಿರುವಾಗ ನೀನು ನಮ್ಮನ್ನು ನೋಡಿದ ತಕ್ಷಣ ತಲೆ ತಗ್ಗಿಸಿಕೊಂಡು ಮನೆಯೊಳಗೆ ಓಡಿ ಹೋಗಿ ಬಾಗಿಲು ಮುಚ್ಚಿದೆ. ಆ ರೀತಿ ಏಕೆ ಮಾಡಿದೆ ಎಂದು ಕೇಳಿದ. ಆಗ ಆ ಮಹಿಳೆ, ಪ್ರಭು, ನಾನು ನಿಮಗೊಂದು ವಿಷಯ ಹೇಳ್ತೀನಿ. ಅದು ತಪ್ಪು ಅನಿಸಿದರೆ ನೀವು ನನಗೆ ಮರಣದಂಡನೆ ವಿಧಿಸಿದರೂ ಚಿಂತೆ ಇಲ್ಲ. ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಹಾಗೂ ಮಹಾರಾಣಿ ದೇವಾಲಯಕ್ಕೆ ಬರುವಾಗ ಊರಿನಲ್ಲಿ ಯಾರೂ ಕೂಡ ಹೊರಗೆ ಕಾಣಿಸುವುದಿಲ್ಲ. ಅದಕ್ಕೆ ಕಾರಣ, ನಿಮ್ಮನ್ನು ನೋಡಿದರೆ ಆ ದಿನ ಪೂರ್ತಿ ಕೆಟ್ಟದ್ದು ನಡೆಯುತ್ತದೆ ಎಂದು ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಗೊತ್ತು. ನಿಮ್ಮಲ್ಲಿ ಏನೋ ಒಂದು ದೋಷವಿದೆ. ಆದ್ದರಿಂದಲೇ ನಿಮಗೆ ಸಂತಾನ ಕೂಡ ಆಗಲಿಲ್ಲ. ಇದೇ ಕಾರಣದಿಂದಾನೇ ನಾನು ಮನೆಯೊಳಗೆ ಓಡಿ ಹೋದೆ ಅಂದಳು. ಆ ಮಹಿಳೆಯ ಮಾತನ್ನು ಕೇಳಿದ ಮಹಾರಾಜನಿಗೆ ಕೋಪ ಬರಲಿಲ್ಲ. ಬದಲಾಗಿ ಆ ಮಾತುಗಳು ರಾಜನನ್ನು ತುಂಬಾ ನೋಯಿಸಿದವು. ಆ ಮಹಿಳೆ ತಿಳಿದು ಹೇಳಿದಳೋ ತಿಳಿಯದೆ ಹೇಳಿದಳೋ ಗೊತ್ತಿಲ್ಲ. ಆದರೆ ನನ್ನಲ್ಲಿ ನಿಜವಾಗಲೂ ದೋಷ ಇರಬಹುದು. ಆದ್ದರಿಂದಲೇ ನನಗೆ ಸಂತಾನ ಇಲ್ಲ. ನಾನು ಸಂತಾನಕ್ಕಾಗಿ ಆ ಪರಮೇಶ್ವರನ ದೇವಾಲಯದಲ್ಲಿ ದೊಡ್ಡ ಯಜ್ಞ ಮಾಡಿಸುತ್ತೇನೆ. ಆಗ ನನಗೆ ಮಕ್ಕಳಾಗಬಹುದು ಅಂದುಕೊಂಡ ರಾಜ. ಅದೇ ಪ್ರಕಾರ ಮಾರನೆಯ ದಿನ ಶಿವನ ದೇವಾಲಯದಲ್ಲಿ ಯಜ್ಞ ಮಾಡಿಸಿದ. 1 ವರ್ಷ ಪೂರ್ತಿಯಾಯಿತು. ಆದರೂ ಕೂಡ ಮಕ್ಕಳಾಗಲಿಲ್ಲ. ಮಹಾರಾಜ ನಿರಾಸೆಯಿಂದ ಯಜ್ಞ ನಡೆಸಿದ ಪಂಡಿತನನ್ನು ಕರೆದು ಕೇಳಿದ. ಆಗ ಆ ಪಂಡಿತ, ಮಹಾರಾಜ, ಇದುವರೆಗೂ ನಾನು ಈ ಯಜ್ಞವನ್ನು ಹಲವಾರು ಜನರ ಕೈಯಲ್ಲಿ ಮಾಡಿಸಿದ್ದೇನೆ. ಎಲ್ಲರಿಗೂ ಕೂಡ ಸಂತಾನವಾಗಿದೆ. ಆದರೆ ನಿಮಗೆ ಮಾತ್ರ ಏಕೆ ಯಜ್ಞಫಲ ಸಿಗಲಿಲ್ಲವೋ ತಿಳಿಯುತ್ತಿಲ್ಲ. ನಿಮ್ಮ ಹಣೆ ಬರಹದಲ್ಲಿ ಸಂತಾನ ಯೋಗ ಇಲ್ಲ ಅಂದುಕೊಳ್ಳುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿ ಪಂಡಿತ ಹೊರಟು ಹೋದ. ಅಂದಿನಿಂದ ಮಹಾರಾಜ ಹೆಚ್ಚಾಗಿ ಅವನ ಕೋಣೆಯಲ್ಲೇ ಕಳೆಯುತ್ತಿದ್ದ. ಅರಮನೆ ಬಿಟ್ಟು ಹೊರಗೆಲ್ಲೂ ಹೋಗುತ್ತಿರಲಿಲ್ಲ. ಯಾವಾಗಲೂ ನಿರಾಸೆಯಿಂದ ಇರುತ್ತಿದ್ದ.
ಒಂದು ದಿನ ಮಂತ್ರಿ ಮಹಾರಾಜನ ಹತ್ತಿರ ಬಂದು, ಪ್ರಭು, ನಮ್ಮ ರಾಜ್ಯದ ಪಕ್ಕದಲ್ಲಿ ಒಬ್ಬ ಮುನಿ ಇದ್ದಾರೆ. ಅವರು ಎಲ್ಲರ ಸಮಸ್ಯೆಯನ್ನು ಬಗೆಹರಿಸುತ್ತಿದ್ದಾರೆ. ನೀವೊಮ್ಮೆ ಅವರನ್ನು ಭೇಟಿಯಾದರೆ ನಿಮ್ಮ ಸಮಸ್ಯೆಗೂ ಪರಿಹಾರ ಸಿಗಬಹುದು ಎಂದು ಹೇಳಿದ. ಆ ಪ್ರಕಾರ ಮಾರನೆಯ ದಿನ ಬೆಳಿಗ್ಗೆ ರಾಜ ಹಾಗೂ ರಾಣಿ ಆ ಮುನಿ ಆಶ್ರಮಕ್ಕೆ ಹೋದರು. ಅವರನ್ನು ನೋಡಿದ ಮುನಿ, ಮಹಾರಾಜ, ಯಾವ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಿ ಎಂದು ಕೇಳಿದರು. ಮಹಾರಾಜ ಅವನ ಸಮಸ್ಯೆಯನ್ನು ಹೇಳಿದ. ಎಲ್ಲವನ್ನೂ ಕೇಳಿದ ಆ ಮುನಿ ದಿವ್ಯ ದೃಷ್ಟಿಯಿಂದ ನೋಡಿ, ಮಹಾರಾಜ, ನೀವು ಪೂರ್ವ ಜನ್ಮದಲ್ಲಿ ಮಾಡಿದ ಒಂದು ಪಾಪದ ಕಾರಣದಿಂದಲೇ ನಿಮಗೆ ಇದುವರೆಗೂ ಸಂತಾನ ಇಲ್ಲ ಅಂದರು. ಆಗ ಮಹಾರಾಜ ಮುನಿಯ ಕಾಲಿನ ಮೇಲೆ ಬಿದ್ದು, ಸ್ವಾಮಿ, ನೀವೇ ಹೇಗಾದರೂ ನನ್ನ ಪಾಪಕ್ಕೆ ಪರಿಹಾರ ಮಾರ್ಗ ತಿಳಿಸಿಕೊಡಿ ಎಂದು ಕೇಳಿದ. ಆಗ ಆ ಮುನಿ ಆಶ್ರಮದೊಳಗೆ ಹೋಗಿ ಒಂದು ಬಟ್ಟಲಿನಲ್ಲಿ ಪ್ರಸಾದ ತಂದುಕೊಟ್ಟು, ಮಹಾರಾಜ, ನೀವಿಬ್ಬರು ಅರಮನೆಗೆ ಹೋದ ಮೇಲೆ ಸ್ನಾನ ಮಾಡಿ ಭಕ್ತಿಯಿಂದ ಈ ಪ್ರಸಾದವನ್ನು ಸ್ವೀಕರಿಸಿ. ಆಗ ಅತಿ ಶೀಘ್ರದಲ್ಲಿ ನಿಮಗೊಬ್ಬ ಪುತ್ರ ಜನಿಸುತ್ತಾನೆ. ಆದರೆ ಆ ಮಗುವಿಗೆ ಕೇವಲ 20 ವರ್ಷ ಮಾತ್ರವೇ ಆಯಸ್ಸಿರುತ್ತದೆ. 20 ವರ್ಷ ದಾಟಿದ ಮರುಕ್ಷಣ ನಿಮ್ಮ ಮಗ ಸಾಯುತ್ತಾನೆ. ಇದು ನಿಮಗೆ ಒಪ್ಪಿಗೆ ಇದ್ದರೆ ಮಾತ್ರ ನೀವು ಈ ಪ್ರಸಾದವನ್ನು ಸ್ವೀಕರಿಸಿ ಅಂದರು. ಮಹಾರಾಜ ಹಾಗೂ ಮಹಾರಾಣಿ ಯೋಚಿಸಿ, ಸಂತಾನ ಇಲ್ಲದೆ ಇರುವುದಕ್ಕಿಂತ 20 ವರ್ಷವಾದರೂ ನಮಗೊಬ್ಬ ಮಗನಿದ್ದರೆ ಮೇಲು ಅಂದುಕೊಂಡು ಆ ಪ್ರಸಾದವನ್ನು ಸ್ವೀಕರಿಸಿದರು. ಅರಮನೆಗೆ ಬಂದು ಸ್ನಾನ ಮಾಡಿ ಭಕ್ತಿಯಿಂದ ಪ್ರಸಾದ ತಿಂದರು. 1 ವರ್ಷದ ನಂತರ ಮಹಾರಾಣಿ ಒಬ್ಬ ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಇನ್ನು ಮಹಾರಾಜ ಎಷ್ಟೋ ಸಂತೋಷದಿಂದ ಅದನ್ನೊಂದು ದೊಡ್ಡ ಹಬ್ಬದಂತೆ ಆಚರಿಸಿದ. ರಾಜ್ಯದ ಪ್ರಜೆಗಳೆಲ್ಲರಿಗೂ ದಾನ ಧರ್ಮಗಳನ್ನು ಮಾಡಿದ. ಇನ್ನು ದಿನಗಳು ಕಳೆಯುತ್ತಾ ಬಂತು. ಮಗ ಬೆಳೆಯುತ್ತಿದ್ದ. ಅವನು ಕೂಡ ತಾಯಿ ತಂದೆಯಂತೆಯೇ ತುಂಬಾ ಒಳ್ಳೆಯವನು, ಬುದ್ಧಿವಂತ ಹಾಗೂ ಪರಮೇಶ್ವರನ ಭಕ್ತ. ರಾಜಾರಾಣಿ ಮಗನನ್ನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಅಪರೂಪವಾಗಿ ಬೆಳೆಸುತ್ತಿದ್ದರು. ಮಗನಿಗೆ ಸಹದೇವ ಎಂದು ಹೆಸರಿಟ್ಟರು. ಮಹಾರಾಜ ಪೂರ್ತಿಯಾಗಿ ಮಮಕಾರದಲ್ಲಿ ಮುಳುಗಿ ಹೋದ. ಅದು ಎಷ್ಟೆಂದರೆ, ಮಗ ಕೇವಲ 20 ವರ್ಷ ಮಾತ್ರವೇ ಬದುಕಿರುತ್ತಾನೆ ಎಂಬ ವಿಷಯ ಕೂಡ ಮಹಾರಾಜ ಮರೆತು ಹೋಗಿದ್ದ. ಒಂದು ದಿನ ಹಠಾತ್ತನೆ ರಾಜನಿಗೆ ಅವನ ಮಗ ಕೇವಲ 20 ವರ್ಷ ಮಾತ್ರ ಬದುಕಿರುತ್ತಾನೆ ಎಂಬುದು ನೆನಪಾಯಿತು. ಅಯ್ಯೋ, ನನ್ನ ಮಗನಿಗೆ ಈಗ 15 ವರ್ಷ. ಅವನಿಗೆ ಮದುವೆ ಮಾಡಿಬಿಟ್ಟರೆ ನನ್ನ ವಂಶವಾದರೂ ಉಳಿಯುತ್ತದೆ ಅಂದುಕೊಂಡು ಸೊಸೆಯನ್ನು ಹುಡುಕಲು ಶುರು ಮಾಡಿದ. ಪಕ್ಕದ ರಾಜ್ಯದ ರಾಜನಿಗೆ ಒಬ್ಬಳು ಮಗಳಿದ್ದಳು. ಅವಳು ನೋಡಲು ಎಷ್ಟೋ ಸುಂದರವಾಗಿದ್ದಳು. ದೇವರ ಮೇಲೆ ಭಕ್ತಿ ಜಾಸ್ತಿ, ಹಿರಿಯರ ಮೇಲೆ ಗೌರವ, ದಾನ ಧರ್ಮಗಳನ್ನು ಕೂಡ ಮಾಡುತ್ತಿದ್ದಳು. ಅಷ್ಟೊಂದು ಒಳ್ಳೆ ಗುಣಗಳಿರುವಂತ ಹುಡುಗಿಯನ್ನೇ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದುಕೊಂಡ ಮಹಾರಾಜ. ಹುಡುಗಿಯ ತಂದೆ ಕೂಡ ಒಪ್ಪಿಕೊಂಡರು. ಇನ್ನು ಎಷ್ಟೋ ಆಡಂಬರವಾಗಿ ಮಗನ ಮದುವೆ ಮಾಡಿದ. ಮನೆಗೆ ಬಂದ ಸೊಸೆ ತಾಯಿ ಮನೆಯಲ್ಲಿ ಹೇಗಿದ್ದಳೋ ಅದೇ ರೀತಿ ಇಲ್ಲೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ದವಸ ಧಾನ್ಯ ಹಾಕುವುದು, ಬಡವರಿಗೆ ಹಣ ಸಹಾಯ ಮಾಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು, ದೇವರ ಪೂಜೆ ವ್ರತ ಹೋಮ ಮಾಡುತ್ತಿದ್ದಳು. ಪ್ರತಿದಿನ 4 ಜನರಿಗೆ ಅನ್ನದಾನ ಮಾಡದೆ ಅವಳು ನೀರು ಕೂಡ ಕುಡಿಯುತ್ತಿರಲಿಲ್ಲ. ಅವಳ ದಾನ ಗುಣವನ್ನು ನೋಡಿದ ಪ್ರಜೆಗಳೆಲ್ಲರೂ ತುಂಬಾನೇ ಮೆಚ್ಚಿಕೊಳ್ಳುತ್ತಿದ್ದರು. ದಿನಗಳು ಕಳೆಯಿತು. ಮಹಾರಾಜ ಮಹಾರಾಣಿಗೆ ಚಿಂತೆ ಶುರುವಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಯುವರಾಜನ ಸಾವು ಬರಲಿದೆ. ನಮಗೊಬ್ಬ ವಾರಸ ಕೂಡ ಇಲ್ಲದಂತಾಯಿತು. ಈ ವಿಷಯವನ್ನು ಯಾರಿಗೂ ಹೇಳದೆ ಇಬ್ಬರು ಒಳಗೊಳಗೆ ಕೊರಗಿ ಕೊರಗಿ ಪೂರ್ತಿ ಆರೋಗ್ಯ ಹಾಳು ಮಾಡಿಕೊಂಡರು. ಊಟ ತಿನ್ನೋದು ಕೂಡ ಬಿಟ್ಟು ಬಿಟ್ಟರು. ಇನ್ನು ಯುವರಾಜನಿಗೆ 20 ವರ್ಷ ತುಂಬಲು ಕೇವಲ 3 ದಿನಗಳು ಮಾತ್ರ ಉಳಿದಿತ್ತು. ತಂದೆ ತಾಯಿಗೆ ದುಃಖ ಇನ್ನಷ್ಟು ಬೆಳೆದು ಹೋಯಿತು. ಇನ್ನು ಕೊನೆಯ ದಿನ ಬಂದೇ ಬಿಟ್ಟಿತು. ಮಗನ ಸಾವು ನೋಡಿ ಸಹಿಸಲಾರದೆ ಆ ಶಕ್ತಿಯನ್ನು ಅನುಗ್ರಹಿಸು ಎಂದು ಬೇಡಿಕೊಳ್ಳಲು ಇಬ್ಬರು ಶಿವನ ದೇವಾಲಯಕ್ಕೆ ಹೋದರು. ಯುವರಾಣಿ ಮಾತ್ರ ಏನು ತಿಳಿಯದ ಕಾರಣ ಎಂದಿನಂತೆ ಅವಳ ದಿನಚರಿ ಮಾಡುತ್ತಿದ್ದಳು. ಇತ್ತ ಯಮಧರ್ಮರಾಜ ಭಟರನ್ನು ಕರೆದು, ಭಟರೇ,
ಈ ದಿನವೇ ಸಹದೇವನ ಸಾವು ನಡೆಯಬೇಕು. ಆದರೆ ಅವನ ಸಾವು ಸಹಜವಾಗಿ ಇರಬಾರದು. ಹಾಗಾಗಿ ನೀವೊಂದು ಕೋಣವನ್ನು ಪ್ರೇರೇಪಿಸಿ ಯುವರಾಜನನ್ನು ಹಿಂದಿನಿಂದ ಚುಚ್ಚುವಂತೆ ಮಾಡಿ. ಆ ಮೂಲಕ ಮಾತ್ರವೇ ಯುವರಾಜ ಸಾಯಬೇಕು ಎಂದು ಹೇಳಿದರು. ಯಮದೂತರು ಅದೇ ರೀತಿ ಭೂಲೋಕಕ್ಕೆ ಬಂದು ಒಂದು ಕೋಣಕ್ಕೆ ಯುವರಾಜನನ್ನು ಕೊಲ್ಲಲು ಆದೇಶ ಕೊಟ್ಟರು. ಆ ಕೋಣ ಮಹಾರಾಜನ ತೋಟದಲ್ಲಿ ಹುಲ್ಲು ಮೇಯಲು ಹೋಯಿತು. ಯುವರಾಜ ಪ್ರತಿದಿನ ಆ ತೋಟಕ್ಕೆ ಹೋಗುತ್ತಾನೆ. ಕೋಣ ಕೂಡ ತೋಟದಲ್ಲಿ ಓಡಾಡುತ್ತಿತ್ತು. ಯಮದೂತರು ಕೂಡ ಯುವರಾಜನ ಪ್ರಾಣ ತೆಗೆದುಕೊಂಡು ಹೋಗಲು ಕಾಯುತ್ತಿದ್ದರು. ಆ ತೋಟದಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಿದ್ದ. ಆ ಬ್ರಾಹ್ಮಣನಿಗೆ ಒಬ್ಬಳು ಮಗಳಿದ್ದಳು. ಅವಳ ಮದುವೆ ಕೂಡ ಆಗಿತ್ತು. ಅಳಿಯ ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಂಡು ಪ್ರತಿದಿನ ಅವಳನ್ನು ಹೊಡೆದು ಹಿಂಸಿಸುತ್ತಿದ್ದ. ಅವಳು ತಂದೆಯ ಹತ್ತಿರ ಬಂದು, ಅಪ್ಪ, ನನ್ನ ಜೀವನ ಹಾಳಾಗಿ ಹೋಯಿತು. ನಾನೀಗ ಗರ್ಭಿಣಿ. ಆದರೂ ಕೂಡ ನನ್ನ ಗಂಡ ನನ್ನನ್ನು ಹೊಡೆದು ಮನೆಯಿಂದ ಓಡಿಸಿದ್ದಾನೆ. ನಾನಿನ್ನು ಅವನ ಹತ್ತಿರ ಹೋಗಲ್ಲ. ಇಲ್ಲೇ ಇದ್ದು ನನ್ನ ಮಗುವನ್ನು ಬೆಳೆಸುತ್ತೇನೆ ಅಂದಳು. ಆ ಬ್ರಾಹ್ಮಣ ತುಂಬಾನೇ ಬಡವ. ಪ್ರತಿದಿನ ಭಿಕ್ಷೆ ಬೇಡಿದರೆ ಮಾತ್ರ ಊಟ ಸಿಗುತ್ತದೆ. ಹೀಗಿರುವಾಗ ಗರ್ಭಿಣಿಯಾದ ಮಗಳನ್ನು ಯಾವ ರೀತಿ ನೋಡಿಕೊಳ್ಳುವುದು ಎಂದು ಅವನಿಗೆ ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಮಗಳು, ಅಪ್ಪ, ನಾನು ಸರಿಯಾಗಿ ಊಟ ತಿಂದು 3 ದಿನಗಳಾಯ್ತು. ತುಂಬಾ ಹಸಿವಾಗುತ್ತಿದೆ. ತಿನ್ನಲು ಏನಾದರೂ ಕೊಡಿ ಎಂದು ಕೇಳಿದಳು. ಬ್ರಾಹ್ಮಣ ಭಿಕ್ಷೆ ಬೇಡಲು ಹೋದ. ಆದರೆ ಆ ದಿನ ಅವನಿಗೊಂದು ತುತ್ತು ಊಟ ಕೂಡ ಸಿಗಲಿಲ್ಲ. ಬರಿಗೈಯಲ್ಲಿ ಮನೆಗೆ ಬಂದ ತಂದೆಯನ್ನು ನೋಡಿ, ಅಪ್ಪ, ತಿನ್ನಲು ಏನೂ ಸಿಗಲಿಲ್ಲವ? ನಾನು ಮೊದಲೇ ಗರ್ಭಿಣಿ. ಹಸಿವನ್ನು ತಡೆಯಲು ಆಗುತ್ತಿಲ್ಲ. ಇವತ್ತು ನಾನು ತಿಂದಿಲ್ಲ ಅಂದರೆ ನಾನು, ನನ್ನ ಹೊಟ್ಟೆಯಲ್ಲಿರುವ ಮಗು ಇಬ್ಬರೂ ಸತ್ತು ಹೋಗುತ್ತೇವೆ ಅಂದಳು. ಅಮ್ಮ, ಊರೆಲ್ಲ ಕೇಳಿ ನೋಡಿದೆ. ಎಲ್ಲೂ ನನಗೆ ಒಂದು ತುತ್ತು ಅನ್ನ ಕೂಡ ಸಿಗಲಿಲ್ಲ. ಒಂದು ಕೆಲಸ ಮಾಡ್ತೀನಿ. ನಾನು ನೇರವಾಗಿ ಮಹಾರಾಜನ ಹತ್ತಿರ ಹೋಗಿ ಭಿಕ್ಷೆ ಬೇಡ್ತೀನಿ. ಅವರು ಖಂಡಿತ ಊಟನೋ ಅಥವಾ ಹಣನೋ ಕೊಡುತ್ತಾರೆ ಎಂದು ಹೇಳಿ ಬ್ರಾಹ್ಮಣ ಅರಮನೆಯತ್ತ ಹೋದ. ಯುವರಾಣಿಗೆ ಅವನ ಪರಿಸ್ಥಿತಿ ಹಾಗೂ ಮಗಳ ಪರಿಸ್ಥಿತಿಯನ್ನು ವಿವರಿಸಿದ. ಆಗ ಯುವರಾಣಿ, ಅಯ್ಯ, ನೀವೇನು ಚಿಂತಿಸಬೇಡಿ. ನೀವು ಪ್ರತಿದಿನ ಇಲ್ಲಿಗೆ ಬಂದು ನೀವು ಹೊಟ್ಟೆ ತುಂಬಾ ಊಟ ತಿಂದು ನಿಮ್ಮ ಮಗಳಿಗೆ ಎಷ್ಟು ಊಟ ಬೇಕೋ ಅಷ್ಟು ತೆಗೆದುಕೊಂಡು ಹೋಗಿ ಎಂದು ಹೇಳಿದಳು. ಆ ಬ್ರಾಹ್ಮಣ ಎಷ್ಟೋ ಸಂತೋಷದಿಂದ ಯುವರಾಣಿಯನ್ನು ಆಶೀರ್ವದಿಸಿ ಊಟವನ್ನು ಮಗಳಿಗೆ ತಂದುಕೊಟ್ಟ. ಇತ್ತ ಕೋಣ ಯುವರಾಜನನ್ನು ಚುಚ್ಚಲು ತಯಾರಾಗುತ್ತಿತ್ತು. ಯಮದೂತರು ಅವನ ಪ್ರಾಣ ತೆಗೆದುಕೊಂಡು ಹೋಗಲು ಕಾಯುತ್ತಿದ್ದರು. ಅಷ್ಟರಲ್ಲಿ ಇಲ್ಲಿ ಬ್ರಾಹ್ಮಣನ ಮಗಳು, ಅಪ್ಪ, ಊಟ ತುಂಬಾ ರುಚಿಯಾಗಿದೆ. ನಾನು ಜೀವನದಲ್ಲಿ ಇಂಥ ಊಟ ಎಂದೂ ತಿಂದಿಲ್ಲ. ಯಾರು ಕೊಟ್ಟಿದ್ದು ಎಂದು ಕೇಳಿದಳು. ಆಗ ಬ್ರಾಹ್ಮಣ, ಮಗಳೇ, ಈ ಊಟ ಯುವರಾಣಿ ಕೊಟ್ಟಿದ್ದು. ಮಹಾರಾಜರ ಸೊಸೆ ತುಂಬಾನೇ ಒಳ್ಳೆಯವಳು. ಆಕೆ ಪ್ರತಿದಿನ 4 ಜನರಿಗೆ ಊಟ ಹಾಕದೆ ನೀರು ಕೂಡ ಕುಡಿಯುವುದಿಲ್ಲ. ಅಷ್ಟೇ ಅಲ್ಲ, ನನಗೂ ಕೂಡ ಪ್ರತಿದಿನ ಇಲ್ಲೇ ಬಂದು ಊಟ ತಿಂದು ನಿಮ್ಮ ಮಗಳಿಗೆ ಬೇಕಾಗುವಷ್ಟು ಊಟವನ್ನು ತೆಗೆದುಕೊಂಡು ಹೋಗಿ ಅಂದರು ಅಂದ ಬ್ರಾಹ್ಮಣ. ಆಗ ಅವನ ಮಗಳು, ಪರಮಾತ್ಮ ಪರಮೇಶ್ವರ, ಪ್ರತಿ ಹೆಣ್ಣು ಮೊದಲು ಬೇಡಿಕೊಳ್ಳುವುದು ಸೌಭಾಗ್ಯ. ಈ ದಿನ ನನ್ನನ್ನು ಹಾಗೂ ನನ್ನ ಮಗುವನ್ನು ಊಟ ಕೊಟ್ಟು ಕಾಪಾಡಿದ ಆ ಯುವರಾಣಿ ಯಾವಾಗಲೂ ಸೌಭಾಗ್ಯದಿಂದ ಇರಬೇಕು. ಯುವರಾಜ ದೀರ್ಘಕಾಲ ಬದುಕಬೇಕು ಎಂದು ಬೇಡಿಕೊಂಡಳು. ಇತ್ತ ಕೋಣ ಯುವರಾಜನನ್ನು ಚುಚ್ಚಲು ಓಡಿಬರುತ್ತಿತ್ತು. ಆದರೆ ಹಠಾತ್ತನೆ ಅಲ್ಲಿ ಇಬ್ಬರು ದೇವದೂತರು ಪ್ರತ್ಯಕ್ಷವಾಗಿ ಕೋಣವನ್ನು ತಡೆದರು. ಹಾಗಾಗಿ ಯುವರಾಜ ಜೀವಂತವಾಗಿ ಅರಮನೆಗೆ ಹೋದ ಎಂದು ಕತೆ ಮುಗಿಸಿದ ಮಹಾವಿಷ್ಣು, ದೇವಿ, ಇದೆಲ್ಲವೂ ಆ ಬ್ರಾಹ್ಮಣನ ಮಗಳ ಆಶೀರ್ವಾದದಿಂದಲೇ ನಡೆಯಿತು. ಯುವರಾಣಿ ಕೊಟ್ಟಂತ ಊಟ ತಿಂದ ಬ್ರಾಹ್ಮಣನ ಮಗಳು ತೃಪ್ತಿ ಹೊಂದಿದಳು. ಆಕೆ ಸ್ವಚ್ಛವಾದ ಮನಸ್ಸಿನಿಂದ ಯುವರಾಣಿಗೆ ಸೌಭಾಗ್ಯ ಸಿಗಬೇಕೆಂದು ದೇವರನ್ನು ಪ್ರಾರ್ಥಿಸಿದಳು. ಒಬ್ಬ ಪುಣ್ಯಾತ್ಮರು ಕೊಟ್ಟಂತ ಶಾಪ ಯಾವ ರೀತಿ ಫಲಿಸುತ್ತದೋ ಅದೇ ರೀತಿ ವರ, ಆಶೀರ್ವಾದ ಕೂಡ ಫಲಿಸುತ್ತದೆ. ಯಮದೂತರು ಯಮದೇವರ ಹತ್ತಿರ ನಡೆದ ವಿಷಯವನ್ನು ಹೇಳಿದರು. ಆಗ ಸ್ವತಃ ಯಮನೇ
ಯುವರಾಜನ ಪ್ರಾಣ ತೆಗೆಯಲು ಬಂದರು. ಆದರೆ ದೇವದೂತರು ಇದು ಪರಮೇಶ್ವರನ ಆಜ್ಞೆ ಎಂದು ಹೇಳಿದರು. ಆಗ ಯಮ, ಪರಮೇಶ್ವರನ ಆಜ್ಞೆ ಅಂದ ಮೇಲೆ ನಾನೇನೂ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿ ಯುವರಾಜನನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋದರು. ಹಸಿದವರಿಗೆ ಅನ್ನ ಹಾಕಿದರೆ ಸಿಗುವಂತ ಪುಣ್ಯ ಮಾತಿನಲ್ಲಿ ಹೇಳಲು ಅಸಾಧ್ಯ. ಆ ಪುಣ್ಯ ಒಂದು ಪ್ರಾಣವನ್ನೇ ಕಾಪಾಡಿತು. ಆ ಪುಣ್ಯ ಅಲ್ಪಾಯುಷಿಯಾದ ಯುವರಾಜನನ್ನು ದೀರ್ಘಾಯುಷಿಯಾಗಿ ಮಾಡಿತು. ಹಾಗಾಗಿ ದೇವಿ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅನ್ನದಾನ ಅಂದರು ಮಹಾವಿಷ್ಣು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.